ಪಶ್ಚಿಮ ಬಂಗಾಳದ ದುರ್ಗಾಪುರದಲ್ಲಿಂದು ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಇದೇ ವೇಳೆ ಸುಮಾರು 5,400 ಕೋಟಿ ರೂಪಾಯಿ ವೆಚ್ಚದ ತೈಲ ಮತ್ತು ಅನಿಲ, ವಿದ್ಯುತ್, ರಸ್ತೆ ಮತ್ತು ರೈಲು ವಲಯಗಳಿಗೆ ಸೇರಿದ ಹಲವು ಕಾಮಗಾರಿಗಳ ಶಿಲಾನ್ಯಾಸ ಹಾಗೂ ಉದ್ಘಾಟನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳ ರಾಜ್ಯಪಾಲ ಸಿವಿ ಆನಂದ್ ಬೋಸ್, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ, ಪಶ್ಚಿಮ ಬಂಗಾಳ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಮತ್ತಿತರರು ಉಪಸ್ಥಿತರಿದ್ದರು. आज पश्चिम बंगाल को मिल रही ये सभी विकास परियोजनाएं विकसित पश्चिम बंगाल और विकसित भारत के निर्माण की दिशा में अहम साबित होंगी करेंगे। ये है इकाइयों तथा तिथियों का भी हम हाथ करेंगे कि ಬಳಿಕ ಪ್ರಧಾನಿ ಯುವ ಜನರಿಗೆ ಉದ್ಯೋಗ ಒದಗಿಸಲು ಕೇಂದ್ರ ಹಲವು ಯೋಜನೆಗಳನ್ನು ಜಾರಿ ಮಾಡಿದೆ. ಜಗತ್ತಿನಲ್ಲಿ ವಿಕಸಿತ ಭಾರತದ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೆಯುತ್ತಿವೆ. ಬದಲಾವಣೆಯ ದೊಡ್ಡ ಕ್ರಾಂತಿ ನಡೆದಿದ್ದು ಸೋಷಿಯಲ್, ಫಿಸಿಕಲ್ ಮತ್ತು ಡಿಜಿಟಲ್ ಮೂಲಸೌಕರ್ಯಗಳ ಅಭಿವೃದ್ಧಿ ಗಮನ ಸೆಳೆದಿದೆ ಎಂದರು. ಶೌಚಾಲಯ, ರಸ್ತೆ, ನೀರು, ಇಂಟರ್ನೆಟ್ ಸೇರಿದಂತೆ ಎಲ್ಲ ಬಗೆಯ ಮೂಲಸೌಕರ್ಯಗಳನ್ನು ಮನೆ ಮನೆಗೆ ತಲುಪಿಸುವಲ್ಲಿ ಗಣನೀಯ ಪ್ರಯತ್ನ ನಡೆದಿದೆ. ರೈಲ್ವೆ ಕ್ಷೇತ್ರದಲ್ಲಿ ಪಶ್ಚಿಮ ಬಂಗಾಳದ ಹಲವು ಮಹತ್ವದ ಯೋಜನೆಗಳು ಭವಿಷ್ಯದ ದಿಕ್ಸೂಚಿಯಾಗಿವೆ. ಒಂದು ದೇಶ ಒಂದು ಗ್ಯಾಸ್ ಗ್ರಿಡ್ ಪರಿಕಲ್ಪನೆಯಡಿ ಅನಿಲ ಪೈಪ್ಲೈನ್ ಕಾಮಗಾರಿ ಎಲ್ಲ ರಾಜ್ಯಗಳನ್ನು ಬೆಸೆಯಲಿದೆ ಎಂದು ಹೇಳಿದರು. मैं बंगाल के लोगों को इन प्रोजेक्ट्स के लिए पूरा होने की विशेष बधाई देता हूं। साथियों, भारत की फैक्ट्रियां हो या हमारे खेत खलिहान, हर जगह एक ही निश्चय के साथ काम हो रहा है। हमें 2047 तक भारत को विकसित बनाना है। हमारा रास्ता है विकास से सशक्तिकरण, रोजगार से आत्मनिर्भरता और संवेदनशीलता से सुशासन। इन्हीं मूल्यों पर चलते हुए हम पश्चिम बंगाल को भारत की विकास यात्रा का मजबूत इंजन बनाकर के रहेंगे. ಹರ್ದೀಪ್ ಸಿಂಗ್ ಪುರಿ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶ ಅಭಿವೃದ್ಧಿಯ ಹೊಸ ಶಕೆಯನ್ನು ಕಂಡಿದೆ. 11 ವರ್ಷಗಳ ಹಿಂದೆ $2 ಟ್ರಿಲಿಯನ್ ನಷ್ಟಿದ್ದ ಭಾರತದ ಆರ್ಥಿಕತೆ ಇದೀಗ $4 ಟ್ರಿಲಿಯನ್ ದಾಟಿದೆ. ಜಾಗತಿಕವಾಗಿ 4ನೇ ಅತಿದೊಡ್ಡ ಆರ್ಥಿಕತೆಯಾಗಿ ದೇಶ ಹೊರಹೊಮ್ಮಿದ್ದು ಶೀಘ್ರ 3ನೇ ಸ್ಥಾನಕ್ಕೆ ತಲುಪಲಿದೆ. ಅಡುಗೆ ಅನಿಲ ಸಂಪರ್ಕ ವಲಯದಲ್ಲೂ ಗಣನೀಯ ಸಾಧನೆಯಾಗಿದ್ದು ಪ್ರಸ್ತುತ ದೇಶದಲ್ಲಿ 33 ಕೋಟಿ ಅಡುಗೆ ಅನಿಲ ಸಂಪರ್ಕ ಇದೆ ಎಂದು ತಿಳಿಸಿದರು. के विकास के लिए एक बहुत ही महत्वपूर्ण दिन है, के लिए ऐतिहासिक दिन है। प्रधानमंत्री जी आज यहां 5,400 करोड़ की तेल एवं गैस, बिजली, सड़क और रेल क्षेत्रों में जुड़ी विभिन्न विकास परियोजनाओं का शिलान्यास, उद्घाटन कर बंगाल के विकास को नई गति देने जा रहे हैं।